ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಬ್ಲಾಗ್ನ ಮೆಜೆಸ್ಟಿಕ್ಕಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮ್ಮ ಬ್ಲಾಗ್ ಏನಂತ ಅಂದರೆ ಇವತ್ತು ನಮ್ಮ V5 ಗ್ಯಾಂಗ್ನ ಮೀಟ್ ಮಾಡ್ತಾ ಇದ್ದೀನಿ ಸುಮಾರು ದಿನ ಆದಮೇಲೆ. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲ ನೋಡೋಣ. ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ನಮ್ಮ ಟೈಮ್ ಆಗಿದೆ. ನಾವು ಸೌತ್ ಆಫ್ರಿಕಾದಿಂದ ಬಂದಿದ್ದೀವಿ. ಸೌತ್ ಆಫ್ರಿಕಾ ಅಂತಂದರೆ ಜಿಗಣಿಯಿಂದ. ಅವ್ರು ಇವಾಗ ನಾರ್ತ್ ಕೊರಿಯಾದಲ್ಲಿದ್ದಾರೆ. ನಾರ್ತ್ ಕೊರಿಯಾ ಅಂತ ಅಂದರೆ ಮೆಜೆಸ್ಟಿಕ್ಗೆ ಬಂದಿದ್ದೀವಿ. ಅವ್ರು ವೆಯ್ಟ್ ಮಾಡ್ತಿದ್ದಾರೆ. ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ, ಸುಮಾರು ದಿನ ಆದ್ಮೇಲೆ ಮೀಟ್ ಮಾಡ್ತಿದ್ದೀವಿ. ನೋಡೋಣ ಯಾವ ರೀತಿ ಎಕ್ಸ್ಪ್ರೆಷನ್ ಮಾಡ್ತಾರೆ ಅಂತ. ಫಸ್ಟ್ ಹುಡ್ಕೊಂಡು ಹೋಗೋಣ ಅವ್ರು ಎಲ್ಲಿದ್ದಾರೆ ಅಂತ. ನಮ್ಮ ಮತ್ತೊಬ್ರು ಫ್ರೆಂಡ್ ನೋಡಿ, ಹಾಯ್ ಮಾಡಿ. ಅವ್ರಿಗೆ ಸ್ವಲ್ಪ ಕ್ಯಾಮ್ರಾ ಫೇಸ್ ಮಾಡಲ್ಲ. ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು ಇವಾಗ. ಎಲ್ಲಿದ್ದಾರೆ ಅಂದ್ರೆ ಹುಡ್ಕೊಂಡು ಹೋಗೋಣ. ಗೈಸ್, ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ನಿಂತಿದ್ದಾರೆ. 1 ವರ್ಷ ಆಯ್ತು ಅನ್ಸುತ್ತೆ ಎಲ್ಲರೂ ಮೀಟ್ ಮಾಡಿ. ಆಫ್ಟರ್ 1 year ವಿ ಆರ್ ಮೀಟಿಂಗ್. ಆಲ್ರೆಡಿ ಎಲ್ಲರೂ ಬಂದಿದ್ದಾರೆ, ನಾವಿಬ್ರೆ ಫಸ್ಟ್ ಲೇಟು. ಗೈಸ್ ಏನಂತಾರೋ ಗೊತ್ತಿಲ್ಲ, ಫಸ್ಟ್ ಮಾತಾಡ್ಸೋಣ. ಗೈಸ್, ನಾನು ಇಷ್ಟ ತನಕ ಲೇಟ್ ಆಯ್ತು ಅಂತ ಹೇಳಿ ಬೈತೀರಾ ಅಂತ ಅನ್ಕೊಂಡೆ. ಬೈಯೋದೇನೋ 8 ಗಂಟೆಯಿಂದ 10 ಗಂಟೆ ತನಕ ಕಾಯಿಸಿದಾನೆ ಗೈಸ್ ನಮ್ಮ ಮೆಜೆಸ್ಟಿಕ್ ಅಲ್ಲಿ. ಆರಾಮ ಇಷ್ಟೊತ್ತಿಗೆ ಬಂದ್ರಿ? ಈಗ ಬಂದು ಒಂದೂವರೆ ಗಂಟೆ ಆಯ್ತು ಅಷ್ಟೇ. ನೀವು ಬೇಗ ಬರ್ತೀರಿ ಅಂದ್ರೆ 1.5 ಗಂಟೆಯಿಂದ ಕಾಯಿಸಿದ್ದಾರೆ. ತುಂಬಾ ಖುಷಿ ಆಯ್ತು. ಬೆಳಗಿನ ಆರಂಭ ತುಂಬಾ ಖುಷಿಯಲ್ಲಿ ಆಗಿದೆ. ಟ್ರಾಫಿಕ್ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕ. ಇವಳು ನಮ್ಮ ಫ್ರೆಂಡ್ ಪ್ರಿಯಾ. ಹಾಯ್ ಹಾಯ್ ನಾಕ್ಸ್. ಹಲೋ. ಬನ್ನಿ, ಅವಳು ತನುಜ. ಅವಳಿಗೆ ಹೇಳ್ದೆ ಇವತ್ತಿನ ಬ್ಲಾಗ್ ನಮ್ಮ ಅಣ್ಣ ಸ್ಟಾರ್ಟ್ ಮಾಡ್ತಾರೆ. ಈಗ ಇಷ್ಟದಂಗ ಮಾಡಿದ್ದು ಬಂದಿದೆ. ಆಹಾ, ಕ್ಯಾಮ್ರಾಮ್ಯಾನ್ ತನೂರು ನಮಸ್ಕಾರ. ಇವತ್ತು ನಮ್ದು ಒಂದು ಚಾನಲ್ ಓಪನ್ ಮಾಡ್ಬಿಡೋಣ ಅಂತ ಹೇಳಿ ಅತ್ಲಾಗೆ ಇವ್ರ ಜೊತೆ ಸೇರ್ಕೊಂಡು ಇವ್ರ ಹತ್ರ ಟ್ರೈನ್ ಅಪ್ ತಗೊಂತೀವಿ, ಹೇಗೆ ಮಾಡ್ಬೇಕು ಏನು ಅಂತ ಹೇಳಿ. ನಮ್ಮ ಪಯಣ ನಿಮ್ಮ ಜೊತೆ. ಗೈಸ್, 1 ವರ್ಷ ಆಯ್ತು ಅನ್ಸುತ್ತಾರೆ ಎಲ್ರು ಸಿಕ್ಕಿ. ನಾವು ನೀವೆಲ್ಲ ಸಿಕ್ಕಿದೀವಿ. ಈ ಟ್ರಿಪ್ ಅಂತ ಹೇಳಿ ಇಲ್ಲ, ನಾನು ಅಲ್ಲಿ ಬರ್ತಾ ನಮ್ಮ ಫ್ರೆಂಡ್ಸ್ ಹೆಂಗೆ ಎಕ್ಸ್ಪ್ರೆಷನ್ ಇನ್ನೊಂದ್ ಸರಿ ಬನ್ನಿ, ಬೇಕಾದ್ರೆ ಆಕ್ಟಿಂಗ್ ಮಾಡ್ತೀವಿ. ನ್ಯಾಚುರಲ್ ಆಗಿರ್ಲಿ ಅಲ್ವಾ. ನಮ್ಮ ಪಯಣ ಎಲ್ಲಿಗೆ ಪ್ರಿಯಾ? ನಾವು ಹೋಗ್ತಾ ಇರೋದು RR ರಿಟ್ರೀಟ್ ಅಂತ, ಎಲ್ಲೋ ಶ್ರೀನಿವಾಸಪುರದ ಹತ್ರ ಇದೆ ಅಂತ. ನೋಡೋಣ. ಹಾ, ಹೋಗಿ ಹೆಂಗಿರುತ್ತೆ ಚೆಕ್ ಮಾಡಿ ರಿವ್ಯೂಸ್ ಹೇಳ್ತೀವಿ. ಓಕೆನಾ? ಬಾಯ್ ಬಾಯ್. ಆಕ್ಚುಲಿ ನಾವ್ ಇಷ್ಟು ಜನ ಮೊಬೈಲ್ ಅವ್ರಿಬ್ರು ನೋಡಿ, ಅವರೇ ಬೇರೆ ಕಡೆ ಇರೋದು. ಫುಲ್ ರೂಟ್ ಗೊತ್ತಿದ್ದಾರೆ, ಅವರೇ ಹೋಗ್ತಿದ್ದಾರೆ. ಹಾ, ನಿಮಗೆ ಗೊತ್ತಾ ಇಲ್ಲಿ ಹೋಗೋದಂತ? ಯಾವ ಕಡೆ ಹೋಗೋದಂತ? ನನ್ನ ಮೊಬೈಲ್ ಅಲ್ಲಿ ನಿಂದು ನನ್ನ ಹತ್ರ ಇಲ್ಲ ಗುರು, ಅದಕ್ಕಾಗಿ ಇವಾಗ ಫೋಟೋ ತಕೊಂತಿದ್ರಲ್ಲ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಾವು ಕಾಲೇಜಲ್ಲೂ ಲಾಸ್ಟ್ ಇತ್ತು, ಮೆಟ್ರೋದಲ್ಲೂ ಲಾಸ್ಟ್. ಏನಾಗುತ್ತೆ ಗೈಸ್, ನಾವು ಹೊರಟಿದೀವಿ ಮಾದವರ ಕಡೆಗೆ. 30 minutes ಜರ್ನಿಲಿ ಏನಾದ್ರು ಟಾಸ್ಕ್ ಕೊಡೋಣ. 2, 4, 5 ಜನ ಇದಾರೆ. 5 ಜನಕ್ಕೆ ಒಂದೊಂದು ಟಾಸ್ಕ್. ಇವಾಗ ಟಾಸ್ಕ್ ಯಾರಿಗೆ ಅಂತ ಅಂದ್ರೆ ಇವಳಿಗೆ. ಆಯ್ತಾ? ಟಾಸ್ಕ್ ಏನಂತ ಅಂದ್ರೆ, ಈಗ ಅಲ್ಲಿ ಯಾರು ಇರ್ತಾರಲ್ಲ ಅವ್ರ FC ಕುತ್ಕೋಬೇಕು. ಏನು ಅವ್ರ ಎದ್ದೋಗ್ತಾರ, ಹೋಗಿ ಕುತ್ಕೊಂತೀರ. ಸರಿ ಗೈಸ್, ಚಾಲೆಂಜ್. ಸೊ ಈಸಿ ಚಾಲೆಂಜ್. ಯಾರಿಗೆ ಅಂದ್ರೆ ಶುಭಂಗೆ ಒಂದ್ ಸಾಂಗ್ ಹಾಕೋಣ, ಡ್ಯಾನ್ಸ್. ಕುದುರೆ ಓಡಿ ಬಂದಿತ್ತ ಇಲ್ಲ, ಎಕ್ಸಾಕ್ಟ್ಲಿ ನೋ, ಹಂಗೆಲ್ಲ ಇಲ್ಲ. ಅದಾದ್ಮೇಲೆ ರಕ್ಷಾ ಒಂದು ಹಾಡು ಹೇಳ್ತಾಳೆ. ನೀನ್ ಎಲ್ಲರಿಗೂ ಹೇಳಿ ಮಾಡ್ಬೇಕು ಅಂತೇನಿಲ್ಲ, ಸೈಲೆಂಟ್ ಸೈಡ್ ನಿಂತ್ಕೊಂಡ್ ಮಾಡು ಅಂತ. ಸೈಲೆಂಟ್ ನಿಂತ್ಕೊಂಡ್ ಮಾಡ್ಬೇಕು. ಟಾಸ್ಕ್ ಕಂಪ್ಲೀಟ್ ಆಗಿದೆ. ಈಗ ಒಂದು ಸಾಂಗ್ ಬರ್ತಿದೆ, ಅದು ನಮ್ಮ ರಕ್ಷಾ ಅವ್ರ ಕಡೆಯಿಂದ. ಜಿಂಗಿ ಚಕ್ಕ ಜಿಂಗಿ ಚಕ್ಕ ಟುವಿ ಟುವಿ ಕುಚ್ ಟುವಿ ಟುವಿ, ಜಿಂಗಿ ಚಕ್ಕ ಜಿಂಗಿ ಚಕ್ಕ ಕುಚ್ ಕುಚ್ ಟುವಿ ಟುವಿ. ಸೊ ತಾನು ಹೇಳಿದ ಪ್ರಕಾರ ನಾನು ಒಂದ್ ಸಾಂಗ್ ನ ತುಂಬಾ ಕೆಟ್ಟದಾಗ ಒಂದೇ ಲೈನ್ ಹಾಡಿದೆ. ಆ ಪುಷ್ಪವತಿ, ಆ ಪುಷ್ಪವತಿ. ನನ್ ಟಾಸ್ಕ್ ಮುಗಿತ್ತು. ಮೆಟ್ರೋ ನಿಲ್ಲಿಸಲ್ಲ, ಹೊರಗಡೆ ಒಳಗ್ ಬಿಡ್ಬೋದು. ಚಾಲೆಂಜ್ ಅಕ್ಸೆಪ್ಟೆಡ್. ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಚಾಲೆಂಜ್ ಅಲ್ಲಿ ಇನ್ನೊಂದ್ ಸಣ್ಣ ಟ್ವಿಸ್ಟ್, ಇಳಿದ್ಮೇಲೆ 2 ಸ್ಟೆಪ್ ಡ್ಯಾನ್ಸ್ ಹಾಕಿ ಒಳಗ್ ಬರ್ಬೇಕು.
ಇದು ಆಕ್ಚುಲಿ ಚೆನ್ನಾಗಿರೋದು. ಬಂತು ಇರೋ ನಾನು ಟಾಸ್ಕ್ ಕಂಪ್ಲೀಟ್ ಮಾಡ್ಬಿಟ್ಟು ಬರ್ತೀನಿ ಹೋಗ್ಬಿಟ್ಟು. ಕೆಂಚಾಲು ಮಚ್ಚಾಲು ಎಂಗೌಳ ನಿಂಡವುಗಳು. ಟಾಸ್ಕ್ ಕಂಪ್ಲೀಟೆಡ್. ಮೆಟ್ರೋದಲ್ಲೆಲ್ಲ ಆಟ ಆಡಕ್ಕಾಗಲ್ಲ ಗೈಸ್ ಪ್ಲೀಸ್. ಏನ್ ಟಾಸ್ಕ್ ಅಂದ್ರೆ ತಾನು ಒಂದ್ ರೌಂಡ್ ಹಿಂಗ್ ಹೋಗಿ ಭಿಕ್ಷೆ ಬೇಡ್ಕೊಂಡ್ ಬರ್ಬೇಕು. ನನಗೆ ನೆಕ್ಸ್ಟ್ ಟಾಪಿಕ್ ಹೋಗಿ ದುಡ್ಡಿಲ್ಲ, ನೀರ್ ಬಾಟ್ಲಿ ಕೊಡ್ತೀನಿ, 20 ರೂಪಾಯಿ ದುಡ್ಡು ಕೊಡ್ರಿ ಅಂತ. 30 ರೂಪೀಸಿಗೆ ಮಾಡ್ತೀಯಾ? ಸರಿ ಹೋಗಾಯ್ತು. ಇದು 20 ರೂಪೀಸ್ ಬಾಟಲ್. ಇದನ್ನ ನೀವು 30 ರೂಪೀಸಿಗೆ ತಗೋಬೋದಾ? ಇಲ್ಲ ಸರಿ. ಓಕೆ ಥ್ಯಾಂಕ್ ಯು. ಒಂದೇ ಪರ್ಸನ್ ರಿಜೆಕ್ಟ್ ಆಗ್ಬಿಟ್ರು. ನೆಕ್ಸ್ಟ್ ಎಲ್ಲಿ ಹೋಗೋದಪ್ಪ? ಅಮೌಂಟ್ ಕೊಡ್ತಾರಂತೆ, ಬಾಟಲ್ ಬೇಡ ಅಂತೆ. ಥ್ಯಾಂಕ್ ಯು, ಟಾಸ್ಕ್ ಕಂಪ್ಲೀಟೆಡ್. ತಗೊಳ್ಳಿ ಇದು ನಿಮ್ಗೆ. ಬಾಟಲ್ ಬೇಡ ಅಂತಂದ್ರೆ ದುಡ್ಡು ಕೊಡ್ತೀನಿ. ಇಲ್ಲ ನಾ ಹೇಳ್ದೆ ಅವರಿಗೆ ಬಾಟ್ಲಿ ತಗೊಳ್ಳಿ ಅಂದ್ರೆ ತಗೊಂತಿಲ್ಲ ಅವ್ರು. ನಾ ಫಸ್ಟ್ ಹೇಳಿದ್ದು ಹೋಗಿ ಯಾರ ಹತ್ರ ಭಿಕ್ಷೆ ಬೇಡ್ಕೊಂಬ ಅಂತಾನೆ ಹೇಳಿದ್ದು. ಅವಳು ಆಗಲ್ಲ ಅಂದ್ಲು. ಆದ್ರೆ ಇವಾಗ ಅವಳು ಏನ್ ಮಾಡಿದಾಳೆ ಅಂದ್ರೆ ಬಾಟ್ಲ್ ವಾಪಸ್ ತಂದಿದ್ದಾಳೆ, ಭಿಕ್ಷೆ ಬೇಡ 30 ರೂಪಾಯಿ ತಂದಿದ್ದಾಳೆ. ಆದ್ರೂ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಮಾಡಿದ್ದಾಳೆ. ಗೈಸ್ ಅಲ್ಲಿಂದ 150 ಫೈನಲಿ ರೂಪಾಯಿ ಆಟೋ ಐತೆ. ಓಲಾ, ಊಬರ್, ರ್ಯಾಪಿಡೋ ಎಲ್ಲ ಕ್ಯಾನ್ಸಲ್ ಆಗಿ ನಮ್ಮ BMTC ಬಸ್ಸಲ್ಲಿ ಹೋಗ್ತಾ ಇದೀವಿ. ನನಗೂ ಫ್ರೀ ಇದೆ ಯಾಕಂದ್ರೆ ಮಂತ್ಲಿ ಪಾಸ್ ಮಾಡಿಸಿದೀನಿ. ಬೇಕಂತ ಹೋಗೋಣ, ಎಲ್ಲ ಹೋಗ್ತಿದಾರೆ ನೋಡಿ. ಗೈಸ್ ಓಲಾ ಊಬರ್ ಅವ್ರು ಎಷ್ಟು ಮೋಸ ಮಾಡ್ತಾರಂತಂದ್ರೆ 800 ರೂಪೀಸ್ ತೋರಿಸ್ತಾ ಇದೆ. ಬ್ರೋ ಇನ್ನು 100-200 ರೂಪೀಸ್ ಎಕ್ಸ್ಟ್ರಾ ಕೊಡಿ ಬರ್ತೀವಿ ಅಂತ ಅಂತಿದ್ದಾರೆ. ರ್ಯಾಪಿಡೋದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಏನಂತ, ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಡಿ ಅಂತ. ಬಟ್ ಇವ್ರು ಎಕ್ಸ್ಟ್ರಾ ಅಮೌಂಟ್ ಕೇಳ್ತಿದ್ದಾರೆ. ಕಂಪ್ನಿಯವರು ನನ್ನ ವಿಡಿಯೋ ನೋಡ್ತಿದ್ರೆ ನೋಡಿ ಎಷ್ಟು ನಿಮಗೆ ಮೋಸ ಮಾಡ್ತಿದ್ದಾರೆ ಅಂತ. ಗೈಸ್ ಮತ್ತೆ ಇವಾಗ BMTC ಬಸ್ ಬಿಟ್ಟು ಅಲ್ಲಿಗೆ ಇವಾಗ ನಮ್ಮ ಪಯಣ ಊಬರ್ ಅಲ್ಲಿ. ಅನುರಾಗ ಅರಳು ಸಮಯ, ಮನಸ್ಸುಗಳು ಮಾತಾಡೋ ಸಮಯ, ಪ್ರೀತಿ ನಾಯಿದು ಪ್ರೀತಿ ನಾಯಿದು. ಗೈಸ್ ಫೈನಲಿ ವಿ ಆರ್ ಇನ್ RR ರಿಟ್ರೀಟ್. ನೋಡಿ ನಮ್ಮ ಫ್ರೆಂಡ್ಸ್ ಅವಾಗ ಕಾರಲ್ಲಿ ಬರ್ಬೇಕಾದ್ರೆ ಅಷ್ಟೇ ಒಟ್ಟಿಗಿದ್ರು, ಇವಾಗ ನೋಡಿ ಫೋನಲ್ಲಿ ಕಚ್ಕೊಂಡಿದ್ದಾರೆ ಆಲ್ರೆಡಿ. ಪಾನಿಪುರಿ ಇರುತ್ತೆ, ವೆಜ್ ನೂಡಲ್ಸ್ ಇರುತ್ತೆ, ಒಂದು ವೆಜ್ ಸ್ಟಾರ್ಟರ್ ಇರುತ್ತೆ, ಮತ್ತೆ ಒಂದು ಜಿಲೇಬಿ ಇರುತ್ತೆ. ಮತ್ತೆ ಪ್ಲೀಸ್ ಓಪನ್ ದ ಡೋರ್ ಕಲಿಬಾಯ್. ಓಕೆ ಫೈನಲಿ ನೀವೆಲ್ಲ ಬಂದಿದ್ದೀರಾ. ಹೇಗಿದೆ ರೂಮು ಅಂತ ಹೇಳಿ ಒಬ್ಬೊಬ್ರೆ ಒಂದೊಂದ್ ತರ ಹೇಳ್ತಾ ಬರ್ಬೇಕು, ಒಂದೇ ತರ ಎಲ್ಲರೂ ಹೇಳ್ತಾ ಬರ್ಬಾರ್ದು. ಎಕ್ಸ್ಪೆಕ್ಟೇಷನ್ಸ್ ಏನ್ ಮಾಡಿದ್ವು ಅದನ್ನ ರೀಚ್ ಮಾಡಿದೆ, ಸಾಕು. ಲೈಟ್ಸ್ ಇಷ್ಟೇ ಇರೋದಾ? ಅವು ನಾವು ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೋಗಿ ಸ್ವಲ್ಪ ಕತ್ಲೆ ಕಾಣಿಸ್ತು. ತುಂಬಾ ಚೆನ್ನಾಗಿದೆ ರೂಮ್ಸ್. ಗೂಗಲ್ ಫೋಟೋಸ್ ಅಲ್ಲಿ ಹೇಗಿತ್ತು ಅದೇ ತರ ಇದೆ. ಸೊ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ನಿಮ್ ಬಗ್ಗೆ ಸೂಪರ್ ಆಗಿದೆ. ಪಿಜ್ಜಾ ಇದೆ ಅಂತೆ ಮೇನು. ಎಷ್ಟ್ ಬೇಕಷ್ಟು ತಿನ್ಬೋದು. ಅನ್ಲಿಮಿಟೆಡ್ ಪಿಜ್ಜಾ ಕಣ್ರಿ. ಯಾರಿಗುಂಟ ಯಾರಿಗಿಲ್ಲ. ಹೌದು. ಓಕೆ ಈಗ ಇವರೆಲ್ಲ ಹೇಳಿದ್ರು, ನಾನು ಸ್ಪರ್ಶ ಮಾಡಿ ಅಂದ್ರೆ ಮುಟ್ಟಿ ಹೇಳ್ಬೋದು. ಆಯ್ತಾ, ಹೇಗಿದೆ ಏನು ಅಂತ ಹೇಳಿ. ಫಸ್ಟ್ ನಮಗ್ ಬೆಡ್ ಹೇಗಿದೆ ಅಂತ ನೋಡೋಣ. ವೆಜ್ ಇದು ವೆಜ್ ನೋಡಿದ್ರೆ ನಾನ್ ವೆಜ್. ಡೋಂಟ್ ಕನ್ಫ್ಯೂಸ್. ನಿಂಗೆ ನೋಡಿ ಮೀನ್ ಹೆಂಗ್ 38 ಇಲ್ಲ 36 ಇಲ್ಲ 40 ಇಲ್ಲ ನೀದಂತ. ಬಾಯ್ 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 ಪ್ರಿಯಾ, ಬಾಯ್ ಅಣ್ಣ.